ಕಾಲು ಜಾರಿ ಬಿದ್ದ ತಿಮ್ಮನು ಗಾಂಧಿನಗರದಲ್ಲಿ ಬಡವನೊಬ್ಬನಂತೆ ಜೀವಿಸುತ್ತಿದ್ದ. ಅವನ ವಯಸ್ಸು 25. ಎದೆಗೆ ಒಂದು ಕಂಬಳಿ, ಕೈಯಲ್ಲಿ ಒಂದು ಹಳದಿ ಬ್ಯಾಗ್, ಕಾಲಿನಲ್ಲಿ ಒಂದು ಹೊಳೆಯುತ್ತಿದ್ದ ಕಾಲು ಜೋಡು. ಅದು ಅವನ ಜೀವನದ ಏಕೈಕ ಸಂಪತ್ತು. ತಿಮ್ಮನು ದಿನನಿತ್ಯದಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ತಿನ್ನುತ್ತಿದ್ದ. ಆದರೆ ಅವನ ಕನಸು ಅದು ಒಂದು ದೊಡ್ಡ ಚಿತ್ರ. ತಿಮ್ಮನು ಒಂದು ದಿನ ಚಲನಚಿತ್ರ ನಟನಾಗಬೇಕೆಂದು ಕನಸು ಕಂಡಿದ್ದ. ನಾನು ರಜನಿಕಾಂತ್ನಂತೆ ಡ್ಯಾನ್ಸ್ ಮಾಡಬೇಕು, ಸಲ್ಮಾನ್ ಖಾನ್ನಂತೆ ಕಿಕ್ ಕೊಡಬೇಕು ಎಂದು ತನ್ನನ್ನು ತಾನು ಮೊಳೆಯುತ್ತಿದ್ದ. ಒಂದು ದಿನ ಗಾಂಧಿನಗರದಲ್ಲಿ ಒಂದು ದೊಡ್ಡ ಚಲನಚಿತ್ರ ಚಿತ್ರೀಕರಣ ನಡೆಯುತ್ತಿತ್ತು. ಡೈರೆಕ್ಟರ್ ರಾಮು, ಒಬ್ಬ ಫೇಮಸ್ ಕಾಮಿಡಿ ಡೈರೆಕ್ಟರ್, ಹೊಸ ಫೇಸ್ಗಳನ್ನು ಹುಡುಕುತ್ತಿದ್ದ. ತಿಮ್ಮನು ಆ ಚಿತ್ರೀಕರಣ ಸ್ಥಳಕ್ಕೆ ಓಡಾಡಿ ಹೋದ. ಸರ್, ನಾನು ನಟನಾಗಬೇಕು ಎಂದು ಕೇಳಿದರೆ ರಾಮು ಹೊಗಳಿ ಹೇಳಿದ, ಅರೆ, ನಿನ್ನ ಕಾಲು ಜೋಡು ತುಂಬಾ ಹೊಳೆಯುತ್ತಿದೆ. ನೀನು ಒಂದು ಸೀನ್ನಲ್ಲಿ ಕಾಲು ಜಾರಿ ಬಿದ್ದು ಕಾಮಿಡಿ ಮಾಡು. ಅದರಲ್ಲಿ ನಿನ್ನ ಕಾಲು ಜೋಡು ಹೀರೋ ಆಗುತ್ತದೆ. ತಿಮ್ಮನು ಸಂತೋಷದಿಂದ ಒಪ್ಪಿದ. ಸೀನ್ ಇದು. ತಿಮ್ಮನು ಒಬ್ಬ ರೈಸ್ ಬಾಸ್ನ ಮನೆಯಲ್ಲಿ ಸರ್ವೆಂಟ್. ಬಾಸ್ನ ಮಗಳು ಪ್ರಿಯಾ ಒಬ್ಬ ಸುಂದರಿ ಯುವತಿ. ತಿಮ್ಮನು ಅವಳನ್ನು ಲವ್ ಮಾಡುತ್ತಾನೆ. ಆದರೆ ಬಾಸ್ ಅವನನ್ನು ಕಾಣೆಯೇ ಮಾಡುತ್ತಾನೆ. ಒಂದು ದಿನ ಪ್ರಿಯಾ ಬರ್ತಿನಿಂದ ತಪ್ಪಿಸಿ ಬಿದ್ದು ಕಾಲು ಜಾರಿ ಬೀಳುತ್ತಾಳೆ. ಆಗ ತಿಮ್ಮನು ಬಂದು ಅವಳನ್ನು ರಕ್ಷಿಸಬೇಕು. ಆದರೆ ಕಾಮಿಡಿಯಾಗಿ ಅವನ ಕಾಲು ಜೋಡು ಜಾರಿ ಹೋಗಿ ಎಲ್ಲರೂ ಬಿದ್ದು ಗೊಂದಲ. ಚಿತ್ರೀಕರಣ ಶುರು ಆಯಿತು. ತಿಮ್ಮನು ಸರ್ವೆಂಟ್ ಡ್ರೆಸ್ ತೊಟ್ಟು ಕೈಯಲ್ಲಿ ಟ್ರೇ ಹಿಡಿದು ಸಾರ್, ಚಹಾ ಎಂದು ಕೂಗುತ್ತಾ ಬಂದ. ಪ್ರಿಯಾ ಸೆಟ್ ಮೇಲೆ ನಟಿಸುತ್ತಿದ್ದಳು. ಸದ್ದು, ಬ್ರೋಮ್ ಬ್ರೋಮ್. ಅವಳು ಬರ್ತಿನಿಂದ ತಪ್ಪಿಸಿ ಕಾಲು ಜಾರಿ ಬಿದ್ದಳು. ಈಗ ತಿಮ್ಮನ ಟರ್ನ್. ಪ್ರಿಯಾ, ನಾನು ಬರುತ್ತೇನೆ ಎಂದು ಓಡಾಡಿ ಹೋದ. ಆದರೆ ಅವನ ಕಾಲು ಜೋಡು ಅದು ಹೊಳೆಯುತ್ತಿದ್ದರಿಂದ, ಫ್ಲೋರ್ ಮೇಲೆ ತೈಲ ಹಚ್ಚಿದ್ದರಿಂದ ಜಾರಿ ಹೋಯಿತು. ತಿಮ್ಮನು ಅಯ್ಯೋ ಎಂದು ಕೂಗುತ್ತಾ ತಿರುಗುತ್ತಾ ಹಾರಾಟ ಮಾಡುತ್ತಾ ಬಿದ್ದ. ಅವನ ಕಾಲು ಜೋಡು ಫ್ಲೋರ್ ಮೇಲೆ ಸ್ಕೇಟ್ ಬೋರ್ಡ್ನಂತೆ ತಿರುಗಿತ್ತು. ಪ್ರಿಯಾ ಎದ್ದು ನೋಡುತ್ತಿದ್ದಳು. ಆದರೆ ತಿಮ್ಮನು ಅವಳ ಕಡೆಗೆ ಹೋದ ಬದಲು ಡೈರೆಕ್ಟರ್ ರಾಮುನ ಕಡೆಗೆ ಧಾವಿಸಿ ಅವನನ್ನು ಒಂದು ಚೇರ್ನಿಂದ ಎಳೆದು ಬೀಳಿಸಿದ. ಕೈ ಹಾ ಎಂದು ರಾಮು ನಕ್ಕು ಬಿಟ್ಟ. ಸಂಪೂರ್ಣ ಸೆಟ್ ನಗುನಗುತ್ತಿತ್ತು. ತಿಮ್ಮನು ಎದ್ದು ಕಾಲು ಜೋಡು ಸರಿ ಮಾಡಿಕೊಂಡು, ಸರ್, ಇದು ನನ್ನ ಫೇಮಸ್ ಸ್ಟೆಪ್ ಎಂದು ಹೇಳಿದ. ಆದರೆ ಚಿತ್ರೀಕರಣ ಮುಂದುವರೆಯಿತು. ಮುಂದಿನ ಸೀನ್, ತಿಮ್ಮನು ಬಾಸ್ನೊಂದಿಗೆ ಡ್ಯಾನ್ಸ್ ಮಾಡಬೇಕು. ಬಾಸ್ ಒಬ್ಬ ಫ್ಯಾಟ್ ಮನುಷ್ಯ. ನೀನು ನನ್ನ ಮಗಳನ್ನು ಮರೆಯಿರಿ ಎಂದು ಹೇಳುತ್ತಾ ಡ್ಯಾನ್ಸ್ ಸ್ಟೆಪ್ ಕಲಿಸುತ್ತಾನೆ. ತಿಮ್ಮನು ಓಕೆ ಸಾರ್ ಎಂದು ಒಪ್ಪಿದ. ಆದರೆ ಡ್ಯಾನ್ಸ್ ಶುರು ಆಗುತ್ತಿದ್ದಂತೆ ತಿಮ್ಮನ ಕಾಲು ಜೋಡು ಮತ್ತೆ ಜಾರಿ. ಅವನು ಬಾಸ್ನ ಕಾಲು ಮೇಲೆ ಹಗಿದು ಎರಡು ಬೇರೆ ತಿರುಗಿ ಬಾಸ್ನ ಬಟ್ಟೆ ಖರ್ಚು ಮಾಡಿದ. ಬಾಸ್ ಅಯ್ಯೋ ಮೈ ಗೋಡ್ ಎಂದು ಕೂಗಿ ತನ್ನ ಬಟ್ಟೆಯನ್ನು ಹಿಡಿದುಕೊಂಡು ಓಡಾಡಿದ. ಪ್ರಿಯಾ ನಗುತ್ತಾ, ತಿಮ್ಮ, ನೀನು ನನ್ನ ಹೀರೋ ಎಂದು ಹೇಳಿದಳು. ಈಗ ಕ್ಲೈಮ್ಯಾಕ್ಸ್ ಸೀನ್. ತಿಮ್ಮನು ಪ್ರಿಯಾಳನ್ನು ಕೊಂಡಾಡಲು ಬಾಸ್ನ ಮನೆಯಲ್ಲಿ ಪಾರ್ಟಿ. ಎಲ್ಲರೂ ಡ್ಯಾನ್ಸ್ ಮಾಡುತ್ತಿದ್ದರು. ತಿಮ್ಮನು ಕೇಂದ್ರದಲ್ಲಿ ನಿಂತು, ಇದು ನನ್ನ ಸಿಗ್ನೇಚರ್ ಸ್ಟೆಪ್ ಎಂದು ಹೇಳಿ ಕಾಲು ಜಾರಿ ಮಾಡಬೇಕು. ಆದರೆ ಈ ಬಾರಿ ಫ್ಲೋರ್ ತೊಳಲು ಮಾಡಿದ್ದರು. ತೈಲ ಹಚ್ಚಿರಲಿಲ್ಲ. ತಿಮ್ಮನ ಕಾಲು ಜೋಡು ಹೊಳೆಯುತ್ತಿದ್ದರಿಂದ ಅದು ಫ್ಲೋರ್ನೊಂದಿಗೆ ರಗ್ಗು ಹಿಡಿಯಿತು. ಅವನು ಜಾರಲು ಪ್ರಯತ್ನಿಸಿದರೂ ನಿಂತೇ ಇರಲು ಹೊರಟ. ಅಯ್ಯೋ, ಜಾರಲ್ಲ ಎಂದು ಕೂಗಿದ. ಆಗ ಬಾಸ್ ಬಂದು, ನೀನು ನನ್ನ ಮನೆಯಲ್ಲಿ ಜಾರುತ್ತೀಯಾ ಎಂದು ಕೋಪಗೊಂಡು ತನ್ನ ಕಾಲು ಜಾರಿ ಮಾಡಿದ. ಬಾಸ್ ಬಿದ್ದು ತಿಮ್ಮನ ಮೇಲೆ ಬಿದ್ದ. ಎರಡು ಬೇರೆ ತಿರುಗುತ್ತಾ ಪಾರ್ಟಿ ಫ್ಲೋರ್ ಮೇಲೆ ರೋಲರ್ ಕೋಸ್ಟರ್ ಆಗಿತ್ತು. ಪ್ರಿಯಾ ಮತ್ತು ಎಲ್ಲ ನಟರು ನಗುತ್ತಾ ಒಂದು ವೇಳೆ ಅವರು ಜಾರಿ ಬಿದ್ದರು. ಸಂಪೂರ್ಣ ಸೆಟ್ ಒಂದು ದೊಡ್ಡ ಕಾಮಿಡಿ ಸರ್ಕಸ್ ಆಯಿತು. ಕೈ ಪರ್ಫೆಕ್ಟ್ ಎಂದು ರಾಮು ಕೂಗಿದ. ತಿಮ್ಮನು ಎದ್ದು ಕಾಲು ಜೋಡು ಸ್ವಚ್ಛಗೊಳಿಸಿ, ಸರ್, ನನ್ನ ಕಾಲು ಜೋಡು ಸ್ಟಾರ್ ಆಯಿತು ಎಂದು ಹೇಳಿದ. ರಾಮು ನಗುತ್ತಾ, ಅಯ್ಯ, ನೀನು ಸ್ಟಾರ್. ಈ ಸೀನ್ ಹಿಟ್ ಆಗುತ್ತದೆ. ನಿನ್ನ ಕಾಲು ಜಾರಿ ಸೀನ್ಗೆ ಟೈಟಲ್ ಸ್ಲೀಪರ್ ಹೀರೋ ಎಂದು ಹೇಳಿದ. ಚಿತ್ರ ಬಿಡುಗಡೆಯಾಯಿತು. ಸ್ಲೀಪರ್ ಹೀರೋ ಎಂಬ ಚಿತ್ರ ದೊಡ್ಡ ಹಿಟ್. ತಿಮ್ಮನ ಕಾಲು ಜಾರಿ ಸೀನ್ಗಳು ಯೂಟ್ಯೂಬ್ನಲ್ಲಿ ವೈರಲ್ ಆಯಿತು. ಜನರು ತಿಮ್ಮನ ಕಾಲು ಜೋಡು ಸೂಪರ್ ಎಂದು ಮೆಮ್ ಮಾಡಿದರು. ಪ್ರಿಯಾ ನಿಜವಾಗಿ ತಿಮ್ಮನನ್ನು ಲವ್ ಮಾಡಿದಳು. ಬಾಸ್ ಅವನು ತಿಮ್ಮನನ್ನು ಶ್ವೇತಾಂಗ ಮಾಡಿದ. ತಿಮ್ಮನು ಇಂದು ದೊಡ್ಡ ನಟ. ಆದರೆ ಒಂದು ವೇಳೆ ಅವನ ಕಾಲು ಜೋಡು ಹೊಳೆಯುತ್ತಿದ್ದರೆ ಅವನು ಯಾವಾಗಲೂ ಹೊಗಳಿಕೊಳ್ಳುತ್ತಾನೆ, ಇದು ನನ್ನ ಲಕ್ಕಿ ಚಾರ್ಮ್. ಜಾರಿ ಬಿದ್ದರೂ ಎದ್ದು ನಿಂತೆನು.